ಈ ಒಂದು ರೂಲ್ ನಿಂದ ಟಾಪರ್ಸ್ ಗಳು 20% ಓದಿ 80% ಮಾರ್ಕ್ಸ್ ಅನ್ನ ತೆಗೆದುಕೊಳ್ತಾರೆ. ಯಾವ ರೂಲ್ ಇದು, ಹೇಗೆ ಅಪ್ಲೈ ಮಾಡಬೇಕು ಬೋರ್ಡ್ ಎಕ್ಸಾಮ್ಗೆ ಅಂತ ಸ್ಟೆಪ್ ವೈಸ್ ಹೇಳ್ತೇನೆ. ಲೆಟ್ಸ್ ಸ್ಟಾರ್ಟ್. ಮಕ್ಕಳೇ, ಎಲ್ಲರೂ 90+ ಅಂತ ಕಮೆಂಟ್ ನಲ್ಲಿ ಹಾಕಿ, ಯಾಕಂದ್ರೆ ಬೋರ್ಡ್ ಎಕ್ಸಾಮ್ ನಲ್ಲಿ ಈ ಸಲ ಮಿನಿಮಮ್ 90+ ತಗೊಳ್ಳೋದೆ, ಅದಕ್ಕಿಂತ ಕಡಿಮೆಯಲ್ಲಿ ಮಾತೇ ಇಲ್ಲ. ಕಮೆಂಟ್ ಮಾಡಿದ್ರ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್, ಯಾಕಂದ್ರೆ ನಿಮ್ಮ ಮನಸ್ಸಿಗೂ ಸಹ ಗೊತ್ತಾಗಲಿ ನೀವು ಏನ್ ಮಾಡ್ತಾ ಇರೋದು ಈ ಒಂದು ಮಾರ್ಕ್ಸ್ಗೆ ಅಂತ. ಇವತ್ತಿನ ಕ್ಲಾಸ್ನಲ್ಲಿ 80-20 ರೂಲ್ ಬಗ್ಗೆ ಹೇಳ್ತೇನೆ. ಇದು ನೀವು ಹೇಗೆ ಸ್ಟಡಿ ಮಾಡ್ತೀರೋ ಅದನ್ನ ಕಂಪ್ಲೀಟ್ ಆಗಿ ಚೇಂಜ್ ಮಾಡತ್ತೆ. ಸೊ 80-20 ರೂಲ್ ಅಂದ್ರೆ ಏನು? ಇದನ್ನ ಪರೆಥೋ ಪ್ರಿನ್ಸಿಪಲ್, ಪರೆಟೋ ಇಟಾಲಿಯನ್ ಹೆಸರು. ಅದು 20% ಎಫರ್ಟ್ ನಿಂದ ನಿಮಗೆ 80% ರಿಸಲ್ಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ಆ 20% ಎಫರ್ಟ್ ಅನ್ನ ನೀವು ಎಲ್ಲಿ ಹಾಕಬೇಕು, ಅದರಿಂದ ನಿಮಗೆ 80% ರಿಸಲ್ಟ್ ಬರುತ್ತೆ, ಅದನ್ನ ಹೇಳ್ತೇನೆ ನಮ್ಮ ಬೋರ್ಡ್ ಎಕ್ಸಾಮ್ಗೆ. ಸೊ ಬೋರ್ಡ್ ಎಕ್ಸಾಮ್ ನಲ್ಲಿ ಫ್ಯೂ ಚಾಪ್ಟರ್ಸ್ ಗಿವ್ ಮೇಜರ್ ಮಾರ್ಕ್ಸ್. ನಿಮ್ಗೆ ಗೊತ್ತಿರಬಹುದು 4 ಮಾರ್ಕ್ಸ್ನ ಕ್ವಶನ್ಸ್ಗಳು, 3 ಮಾರ್ಕ್ಸ್ನ ಕ್ವಶನ್ಸ್ಗಳು ಸೋಷಿಯಲ್ ಸೈನ್ಸ್ ಅಲ್ಲಿ ಸ್ಪೆಸಿಫಿಕ್ ಟಾಪಿಕ್ಸ್ ಗಳಿಂದ ಬರುತ್ತೆ. ಮ್ಯಾಥ್ಸ್ ನಲ್ಲೂ ಸಹ ಮ್ಯಾಕ್ಸಿಮಮ್ ಆಗಿರುವಂತಹ ದೊಡ್ಡ ದೊಡ್ಡ ಕ್ವಶನ್ಸ್ಗಳು ಟ್ರಿಗ್ನೋಮೆಟ್ರಿ ಇಂತಹ ಚಾಪ್ಟರ್ಸ್ ಗಳಿಂದ ಬರುತ್ತೆ. ಹಾಗೆ ಕ್ವಶನ್ಸ್ ಟೈಪ್ಸ್ ಗಳು ರಿಪೀಟ್ ಆಗ್ತಾ ಇರುತ್ತೆ. ಡಿಫರೆನ್ಸಸ್ಗಳು, ವ್ಯತ್ಯಾಸಗಳಿರ್ಬಹುದು, ವಾರ್ಸ್ ಯುದ್ಧಗಳ ಕಾರಣಗಳು, ಕಾಸಸ್, ಕಾನ್ಸಿಕ್ವೆನ್ಸ್ಗಳು, ಇವೆಲ್ಲ ರಿಪೀಟ್ ಆಗ್ತಾ ಇರುವಂತಹ ಕ್ವಶನ್ಸ್ ಗಳಾಗಿರುತ್ತೆ. ರಿವಿಷನ್ ಮಾಡಿದ್ರೆ ನಿಮ್ಮ ಹತ್ರ ಮನಸ್ಸಿನಲ್ಲಿ ಹೆಚ್ಚಿನ ಟೈಮ್ ವರೆಗೆ ಉಳಿಯುತ್ತೆ. ಸೊ ಸ್ಟಡಿ ಸ್ಮಾರ್ಟ್ ಆಗಿ ಮಾಡಬೇಕು, ಲಾಂಗು ಡೀಪ್ ಆಗಿ ಮಾಡೋದಲ್ಲ. ಹೇಗೆ ಸ್ಮಾರ್ಟ್ ಆಗಿ ಮಾಡಬೇಕು ಅಂತ ಹೇಳ್ತೇನೆ. ಸೊ ಬೋರ್ಡ್ ಪೇಪರ್ಸ್ ರಿಯಾಲಿಟಿ ಆಲ್ರೆಡಿ ಹೇಳಿದ್ದೇನೆ. ರಿಪೀಟೆಡ್ ಕಾನ್ಸೆಪ್ಟ್ಸ್ ಗಳಿಂದ ಬರುತ್ತೆ, ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳಿಂದ ಬರುತ್ತೆ, ಸಿಮಿಲರ್ ಕ್ವಶನ್ಸ್ ಗಳ ಫ್ರೇಮಿಂಗ್ ಆಗಿರುತ್ತೆ. ಎಸ್ಪೆಷಲಿ ಮ್ಯಾಥ್ಸ್ ಅಲ್ಲಿ ನೋಡೋದಾದ್ರೆ ಒಂದೇ ರೀತಿಯ ಫಾರ್ಮ್ಯಾಟ್ ಇರುತ್ತೆ, ಜಸ್ಟ್ ನಂಬರ್ಸ್ ಗಳನ್ನ ಚೇಂಜ್ ಮಾಡ್ತಾರೆ. ಸೋಷಿಯಲ್ ಸೈನ್ಸ್ ಅಲ್ಲೂ ಸಹ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟು ಜಸ್ಟಿಫೈ ಅಂತ ಕೊಡ್ತಾರೆ. ಆ ಸ್ಟೇಟ್ಮೆಂಟ್ ಅನ್ನೇ ಸ್ವಲ್ಪ ಹಿಂದೆ ಮುಂದೆ ಕೊಡ್ತಾರೆ. ಮ್ಯಾಪ್ ವರ್ಕ್ ಫಿಕ್ಸ್ಡ್ ಆಗಿರುವಂತಹದ್ದು, ಡಯಾಗ್ರಾಮ್ಸ್ ಗಳು ಫಿಕ್ಸ್ಡ್ ಆಗಿರುವಂತಹದ್ದು, ಸಾರಾಂಶ ಎಲ್ಲಿಂದ ಬರಬೇಕು ಸಮರಿ ಅದು ಫಿಕ್ಸ್ ಆಗಿರುವಂತಹದ್ದು, ಪ್ರಬಂಧದ ಪತ್ರಲೇಖನದ ಫಾರ್ಮ್ಯಾಟ್ ಫಿಕ್ಸ್ ಆಗಿರುವಂತಹದ್ದು. ಹೀಗಿರ್ಬೇಕಾದ್ರೆ ನಮ್ಗೆ ಗೊತ್ತು ಇವು ಕಂಪ್ಲೀಟ್ಲಿ ಪ್ಯಾಟರ್ನ್ ಅನ್ನ ಫಾಲೋ ಮಾಡುತ್ತೆ. ಈ ಪ್ಯಾಟರ್ನ್ ಅನ್ನ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ರೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ಗಳನ್ನ ಸ್ಕೋರ್ ಮಾಡಬಹುದು. ಸೊ ಫಸ್ಟ್ ಹೈ ವೇಟೇಜ್ ಚಾಪ್ಟರ್ಸ್ ಗಳನ್ನ ಐಡೆಂಟಿಫೈ ಮಾಡಿ ಬ್ಲೂ ಪ್ರಿಂಟ್ ನ ಪ್ರಕಾರ ಇವು ಹೆಚ್ಚಿನ ಮಾರ್ಕ್ಸ್ ಗಳನ್ನ ಕ್ಯಾರಿ ಮಾಡಬೇಕು. ಮಲ್ಟಿಪಲ್ ಕ್ವಶನ್ಸ್ಗಳು ಬರ್ತಾ ಇರಬಹುದು. ಪ್ರೆಡಿಕ್ಟೇಬಲ್ ಕ್ವಶನ್ಸ್ ವೆರಿ ಇಂಪಾರ್ಟೆಂಟು. ಈ ಪ್ರೆಡಿಕ್ಟೇಬಲ್ ಕ್ವಶನ್ಸ್ಗಳು ಎಲ್ಲಿಂದ ಸಿಗತ್ತೆ? ಸಿಂಪಲ್ ಅಡ್ವೆಂಟು ಯುರೋಪಿಯನ್ನರ ಆಗಮನದಿಂದ 3 ಮಾರ್ಕ್ಸ್ ಬರ್ತಾ ಇದೆ ನಮ್ಮ ಬ್ಲೂ ಪ್ರಿಂಟ್ ನ ಪ್ರಕಾರ. ಈ 3 ಮಾರ್ಕ್ಸ್ ನ ಒಂದು ಕ್ವಶನ್ ಬರುತ್ತೆ ಅಂದಮೇಲೆ ನಾವು ಅದೇ ಚಾಪ್ಟರ್ ನಲ್ಲಿ ಹಿಂದಿನ ವರ್ಷದ PYQs ಗಳಲ್ಲಿ ಅಥವಾ ಇದೇ ವರ್ಷದ ಮಾಡೆಲ್ ಪೇಪರ್ಸ್ಗಳು, ಪ್ರಿಪರೇಟರಿ ಪೇಪರ್ಸ್ಗಳಲ್ಲಿ 3 ಮಾರ್ಕ್ಸ್ ನ ಯಾವ ಕ್ವಶನ್ ಬರ್ತಾ ಇದೆ ಅಂತ ನೋಡ್ಕೊಳ್ಳಿ. ಯಾವುದೋ ಒಂದು 3ರಿಂದ 4 ಕ್ವಶನ್ಸ್ಗಳು ಬರ್ತಾ ಇರುತ್ತೆ. ಅವೇ ಪ್ಲಾಸಿ, ಬಕ್ಸಾರು, ಮತ್ತೊಂದು ಯಾವುದು ಮಾರ್ತಾಂಡ ವರ್ಮ ಇರಬಹುದು, 2ನೇ ಕಾರ್ನಾಟಿಕ್ ವಾರ್, ಇಷ್ಟೇ. ಈ 4 ಕ್ವಶನ್ಸ್ಗಳೇ ಪದೇ ಪದೇ ರಿಪೀಟ್ ಆಗ್ತಾ ಇರತ್ತೆ. ಇದರಿಂದ ಏನು ಅರ್ಥ ಆಗತ್ತೆ? ಈ 3-4 ಕ್ವಶನ್ಸ್ಗಳು ಆ ಚಾಪ್ಟರ್ನ 20% ಕವರ್ ಮಾಡತ್ತೆ. ಇದನ್ನ ನಾವು ಮೊದಲು ಕಂಪ್ಲೀಟ್ ಮಾಡಿದ್ರೆ ನಮಗೆ 80% ಚಾನ್ಸ್ ಇದೆ ಮಾರ್ಕ್ಸ್ ಬರುವಂತಹದ್ದು, ಯಾಕಂದ್ರೆ ಅಲ್ಲಿಂದಲೇ ರಿಪೀಟ್ ಆಗ್ತಾ ಇರುವಂತಹ ಕ್ವಶನ್ಸ್ಗಳಾಗಿವೆ. ಇದೇ ಆ 80-20 ರೂಲ್ ಆಗಿದೆ. ನಾವು 20% ಎಫರ್ಟ್ ಅನ್ನು ಹಾಕ್ತಾ ಇದ್ದೇವೆ. ಎಲ್ಲಿ ಹಾಕ್ತಾ ಇದ್ದೇವೆ? ಎಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಇದೆಯೋ ಅಲ್ಲಿ ಹಾಕ್ತಾ ಇದ್ದೇವೆ. ಅದರಿಂದ ನಮಗೆ 80% ಮಾರ್ಕ್ಸ್ ಬರ್ತಾ ಇದೆ. ಹೀಗಾಗಿ ಹೈ ವೇಟೇಜ್ ಆಗಿರುವಂತಹ ಚಾಪ್ಟರ್ಸ್ಗಳು, ಕಾನ್ಸೆಪ್ಟ್ಸ್ಗಳನ್ನ ಫಸ್ಟ್ ಅಲ್ಲೇ ಮಾಡಬೇಕು. ಹೇಗೆ ಐಡೆಂಟಿಫೈ ಮಾಡಬೇಕು ಅಂತ ಸಹ ನಾನು ಹೇಳಿದ್ದೇನೆ. PYQsಗಳು, ಹಿಂದಿನ ವರ್ಷದ ಪೇಪರ್ಸ್ಗಳು, ಮಾಡೆಲ್ ಪೇಪರ್ಸ್ಗಳು, ಪ್ರಿಪರೇಟರಿ ಪೇಪರ್ಸ್ಗಳು ಇಂಪಾರ್ಟೆಂಟ್ ಆಗತ್ತೆ. ಸೊ ಫಸ್ಟ್ ಪ್ರಯಾರಿಟಿ ಏನಿರಬೇಕು? ಯಾವುದು ಹೈ ಸ್ಕೋರಿಂಗ್ ಚಾಪ್ಟರ್ಸ್ಗಳಿವೆ, ಯಾವುದರಿಂದ 3-4 ಮಾರ್ಕ್ಸ್ ಬರ್ತಾ ಇದೆ ಸೋಷಿಯಲ್ ಸೈನ್ಸ್ ಅಲ್ಲಿ. ಇನ್ನು ಸೈನ್ಸು, ಮ್ಯಾಥ್ಸ್ಗಳಲ್ಲಿ ಹೆಚ್ಚಿನ ಮಾರ್ಕ್ಸ್ ಬರುತ್ತೆ. ಸೊ 6-7-8 ಮಾರ್ಕ್ಸ್ಗಳು ಅಂತಹ ಚಾಪ್ಟರ್ಸ್ಗಳು ಪ್ರಯಾರಿಟಿ 1 ಅಲ್ಲಿ ಬರುತ್ತೆ. ಮೀಡಿಯಂ ಚಾಪ್ಟರ್ಸ್ಗಳು ಇದನ್ನ ಆದಷ್ಟು ಕಡಿಮೆ ಮಾಡಿ. ಏನು, ಈ ಚಾಪ್ಟರ್ಸ್ಗಳು ಲಾಂಗ್ ಆಗಿರತ್ತೆ, ಮಾರ್ಕ್ಸ್ಗಳು ಬರೋದು ಸಹ ಕಡಿಮೆ ಆಗಿರತ್ತೆ. ಹೀಗಾಗಿ ಪ್ರಯಾರಿಟಿ ಕಡಿಮೆ ಇರಲಿ. ಈ ಪ್ರಯಾರಿಟಿ 3 ಅಂತ ಹೇಳ್ತಾ ಇದ್ದೇನೆ. ವೆರಿ ಸ್ಮಾಲ್ ಚಾಪ್ಟರ್ಸ್ಗಳು,
ಬಟ್ ಇವುಗಳನ್ನ ಮಾಡಿ, ಯಾಕಂದ್ರೆ ಎಷ್ಟು ಚಾಪ್ಟರ್ ಸಣ್ಣದಾಗಿರುತ್ತೋ ಅಷ್ಟೇ ಆ ಚಾಪ್ಟರ್ನಲ್ಲಿ ಬರುವಂತಹ ರಿಪೀಟೆಡ್ ಕ್ವಶನ್ಸ್ಗಳು ಕಡಿಮೆ ಆಗಿರುತ್ತೆ. ಹೀಗಾಗಿ ಪ್ರಯಾರಿಟಿ 3 ಅಂತ ಹಾಕಿರ್ಬೋದು, ಪ್ರಯಾರಿಟಿ 1 ಅಂತ ಹಾಕಿರ್ಬೋದು, ಬಟ್ ಇವೆರಡು ಇಂಪಾರ್ಟೆಂಟ್ ಆಗಿರುವಂತಹದ್ದು. ಇದರಿಂದ ಕಡಿಮೆ ಟೈಮ್ನಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ನಿಮ್ದಾಗತ್ತೆ. ಇಲ್ಲಿ ನಾವು 20% ನಮ್ಮ ಎಫರ್ಟ್ಸ್ ಅನ್ನ ಹಾಕ್ತಾ ಇದ್ದೇವೆ, ಬಟ್ 80% ಬರ್ತಾ ಇದೆ. ಅದೇ ನಾವಿಲ್ಲಿ 80% ಎಫರ್ಟ್ಸ್ ಅನ್ನ ಹಾಕಿದಾಗ 20% ರಿಟರ್ನ್ ಅಲ್ಲಿ ಬರ್ತಾ ಇದೆ. ಇದಕ್ಕೋಸ್ಕರ ಆದಷ್ಟು ರಿಪೀಟೆಡ್ ಆಗಿರುವಂತಹ ಕ್ವಶನ್ಸ್ಗಳು, ಸೇಮ್ ಪ್ಯಾಟರ್ನ್ ಇರುವಂತಹ ಕ್ವಶನ್ಸ್ಗಳು, ಇವುಗಳನ್ನ ಮೊದಲು ಮಾಡಿ. ರಿಪೀಟೆಡ್ ಕ್ವಶನ್ಸ್ಗಳು, ಡೆಫಿನೇಷನ್ಸ್ಗಳಿರ್ಬೋದು, ಡಿಫರೆನ್ಸಸ್ ವ್ಯತ್ಯಾಸಗಳಿರ್ಬೋದು, ಎಕ್ಸ್ಪ್ಲೇನ್ ಮಾಡಿ ಅಂತ ಹೇಳ್ತಾರೆ. ಪ್ಲಾಸ್ಟಿಕ್ ಅದನ್ನ ಪರಿಣಾಮಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಜವಾಹರ್ಲಾಲ್ ನೆಹರು ಅವರ ಕಾಂಟ್ರಿಬ್ಯೂಷನ್ಸ್ಗಳನ್ನ ಎಕ್ಸ್ಪ್ಲೇನ್ ಮಾಡಿ. ಸಂತಾಲ ಬುಡಕಟ್ಟು ರಿವೋಲ್ಟ್ನ ಎಕ್ಸ್ಪ್ಲೇನ್ ಮಾಡಿ. ಸುಭಾಷ್ ಚಂದ್ರ ಬೋಸ್ ಅವರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಈ ರೀತಿ ಎಕ್ಸ್ಪ್ಲೇನ್ ಕ್ವಶನ್ಸ್ ಇರ್ಬೋದು. ಡಯಾಗ್ರಾಮ್ಸು, ಮ್ಯಾಪರ್ಸು, ನಮ್ಗೆ ಗೊತ್ತು ಇವುಗಳಿಂದ ಕ್ವಶನ್ ಬಂದೇ ಬರುತ್ತೆ ಅಂದಮೇಲೆ ಯಾಕೆ ಬಿಡೋದು, ಅದ್ರ ಮೇಲೆ ನಾವು ಫುಲ್ ಕಾನ್ಸಂಟ್ರೇಷನ್ ಹಾಕೋಣ. ಆ 80% ಅನ್ನ ನಾವು ತೆಗೆದುಕೊಳ್ಳೋಣ. ಸೊ ಲಾಸ್ಟ್ 5 to 10 years ಪೇಪರ್ಸ್ಗಳನ್ನ ನೀವು ಚೆಕ್ ಮಾಡಿದಾಗ ನಿಮಗೆ ಗೊತ್ತಾಗತ್ತೆ ಯಾವ ಚಾಪ್ಟರ್ನಿಂದ ಯಾವ ರೀತಿಯ ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಲ್ಲದಕ್ಕೂ ಒಂದು ಪ್ಯಾಟರ್ನ್ ಇದೆ, ಅದು ಅರ್ಥ ಆಗೇ ಆಗತ್ತೆ. ಪ್ರಾಕ್ಟಿಕಲ್ ರೂಲು. ಸೊ 3 to 5 ಪ್ರೀವಿಯಸ್ ಪೇಪರ್ಸ್ಗಳನ್ನ ನೀವು ಸಾಲ್ವ್ ಮಾಡಲೇಬೇಕು. ನನಗೆ ನೀವು ಪ್ರಾಮಿಸ್ ಮಾಡಿ, ಎಸ್ ಸರ್ ಐ ವಿಲ್ ಸಾಲ್ವ್ 3 to 5 ಪ್ರೀವಿಯಸ್ ಪೇಪರ್ಸ್. ನೀವು ಈ 5 ಪೇಪರ್ಸ್ಗಳನ್ನ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ನಿಮಗೆ ನೀವೇ ಪೇಪರನ್ನು ಸೆಟ್ ಮಾಡ್ತೀರಾ. ನೀವು ಹೇಳ್ತೀರಾ ಈ ಚಾಪ್ಟರ್ನಿಂದ ಈ ಕ್ವಶನ್ ಬರುತ್ತೆ ಸರ್, ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಸರ್, ಈ ಕ್ವಶನ್ದು ಇದೇ ರೀತಿ ಮತ್ತೊಂದು ಕ್ವಶನ್ ಬರ್ಬೋದು ಅಂತ ಹೇಳ್ತೀರಾ. ಸಾಯಿಲ್ಸ್ಗಳಲ್ಲಿ ಫಾರ್ ಎಕ್ಸಾಂಪಲ್ ಬ್ಲ್ಯಾಕ್ ಸಾಯಿಲು, ಲ್ಯಾಟರೈಟ್ ಸಾಯಿಲು, ಕಪ್ಪು ಮಣ್ಣು ಮತ್ತು ಜಂಬಿಟ್ಟಿಗೆ ಮಣ್ಣಿನ ವ್ಯತ್ಯಾಸ. ಸರ್ ಬ್ಲ್ಯಾಕ್ ಸಾಯಿಲು ಡೆಸರ್ಟ್ ಸಾಯಿಲು ಸಹ ಕೇಳ್ಬೋದಲ್ಲ. ಆ ರೀತಿ ನೀವು ಕ್ವಶನ್ಸ್ಗಳನ್ನ ಕೇಳ್ತೀರಾ, ಯಾಕಂದ್ರೆ ನಿಮಗೆ ಪ್ರೀವಿಯಸ್ ಪೇಪರ್ಸ್ಗಳಿಂದ ಒಂದು ಐಡಿಯಾ ಸಿಗತ್ತೆ. ಸೊ ಕಾನ್ಸೆಪ್ಟ್ಸ್ಗಳು ರಿಪೀಟ್ ಆಗತ್ತೆ, ಸೇಮ್ ಟೈಪು, ಸೇಮ್ ಮಾರ್ಕ್ಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ. ಇದು ಈಸಿಯೆಸ್ಟ್ ವೇ ಇದೆ ನಿಮ್ಮ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡಲಿಕ್ಕೆ. ಅದಕ್ಕೆ ಈ 80-20 ಅನ್ನೋದು ಒಂದು ಪ್ರಾಕ್ಟಿಕಲ್, ನೀವು ಅಪ್ಲೈ ಮಾಡಬಹುದಾದಂತಹ ರೂಲ್ ಆಗಿದೆ. ಸೊ ಹೇಗೆ ಓದ್ತೀರಾ, ನಮ್ಗೆ ಗೊತ್ತಾಯ್ತು ಎಲ್ಲಿ 20% ಎಫರ್ಟ್ಸ್ ಅನ್ನ ಹಾಕಬೇಕು. ಈ ಎಫರ್ಟ್ ಹೇಗಿರಬೇಕು, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳ ಮೇಲೆ 60% ಟೈಮ್ ಇರಲಿ, 30% ಮೀಡಿಯಂ ಚಾಪ್ಟರ್ಸ್ಗಳ ಮೇಲೆ ಇರಲಿ, ಈ 10% ಟೈಮ್ ಸ್ಮಾಲ್ ಚಾಪ್ಟರ್ಸ್ಗಳ ಮೇಲೆ ಕೊಡ್ತಾ ಇದ್ದೀರಾ ಅಥವಾ ಡಿಫಿಕಲ್ಟ್ ಚಾಪ್ಟರ್ಸ್ಗಳ ಮೇಲೆ ಕೊಡ್ತಾ ಇದ್ದೀರಾ. ಡಿಫಿಕಲ್ಟನ್ನು ಆದಷ್ಟು ಕಡಿಮೆ ಮಾಡಿ, ಸ್ಮಾಲನ್ನು ಆದಷ್ಟು 10% ಮುಗಿಸುವಂಥ ಪ್ರಯತ್ನವನ್ನು ಪಡಿ. ಬಟ್ ಈ 60% ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹದ್ದು. ಸೊ ದಿಸ್ ಇಸ್ ಪ್ಯೂರ್ 80-20 ಸ್ಟ್ರಾಟರ್ಜಿ ಆಗಿದೆ. ಸೊ ಬೋರ್ಡ್ಸ್ಗಳನ್ನ ಸ್ಟಡಿ ಮಾಡಬೇಕಾದ್ರೆ ಏನು ಮ್ಯಾಟರ್ ಆಗತ್ತೆ ಅದನ್ನ ಮಾಡಿ, ಯಾವ್ದು ರಿಪೀಟ್ ಆಗ್ತಾ ಇದೆ ಪ್ರಾಕ್ಟೀಸ್ ಮಾಡಿ, ರಿವಿಷನ್ ಮಾಡಿ, ಮಾರ್ಕ್ಸ್ ಸಿಗತ್ತೆ. 20% ಸ್ಮಾರ್ಟ್ ಆಗಿ ಪ್ರಿಪೇರ್ ಆದ್ರೆ 80% ಮಾರ್ಕ್ಸ್ ನಿಮ್ದಾಗತ್ತೆ. ಸೊ ಸ್ಟಡಿ ಸ್ಮಾರ್ಟ್, ರೈಟ್ ಕಾನ್ಫಿಡೆಂಟ್ಲಿ, ಸ್ಕೋರ್ ಬಿಗ್. ಸಿಂಪಲ್, ಸ್ಮಾರ್ಟ್ ಆಗಿ ಸ್ಟಡಿ ಮಾಡಿ, ನಿಮ್ಮ ಪೇಪರ್ ಪ್ರೆಸೆಂಟೇಷನ್ ನೀಟ್ ಆಗಿರಲಿ, ಮಾರ್ಕ್ಸ್ಗಳು ಏನಾಗಿರತ್ತೆ ಮ್ಯಾಕ್ಸಿಮಮ್ ಆಗಿರತ್ತೆ. ಎಲ್ಲರೂ ಸಹ ಒಳ್ಳೆ ಮಾರ್ಕ್ಸ್ ಅನ್ನ ಗಳಿಸ್ಬೇಕು, ಜೀವನದಲ್ಲಿ ಮುಂದೆ ಬರಬೇಕು, ಅದೇ ನನ್ನ ಆಸೆ. ಅದಕ್ಕೋಸ್ಕರ ನೀವೆಲ್ಲರೂ ನನಗೆ ಇವತ್ತೊಂದು ಪ್ರಾಮಿಸ್ ಅನ್ನ ಕೊಟ್ಟಿದ್ದೀರಾ, ಸರ್ ನಾನು 3 to 5 ಬೋರ್ಡ್ ಪೇಪರ್ಸ್ಗಳನ್ನ ಮಾಡ್ತೇನೆ ಅಂತ. ಇದರಿಂದ ನೀವು ನಿಮ್ಮ ಕಾನ್ಫಿಡೆನ್ಸು ಬೂಸ್ಟ್ ಆಗತ್ತೆ, ನಿಮಗೂ ಸಹ ಐಡಿಯಾ ಬರುತ್ತೆ ಯಾವ್ದು ಓದಬೇಕು ಅಂತ. ಮಾಡ್ತೀರಾ ತಾನೆ, ಮಾಡ್ತೀರಾ ಅನ್ನೋ ಭರವಸೆ ನನಗಿದೆ. ಎಲ್ಲರೂ ಸಹ ಒಳ್ಳೆ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡೋಣ. ಯಾರಿಗೂ ತೋರಿಸ್ಬೇಕಂತ ಅಲ್ಲ, ನಮಗೋಸ್ಕರ, ನಮ್ಮ ಒಳ್ಳೇದಕ್ಕೋಸ್ಕರ, ನಮ್ಮ ಫ್ಯೂಚರ್ಗೋಸ್ಕರ. ನಾನಂತೂ ನಿಮ್ಮ ಜೊತೆಗೆ ಪ್ರತಿ ಸ್ಟೆಪ್ನಲ್ಲೂ ಇದ್ದೇ ಇರ್ತೇನೆ. ಜಸ್ಟ್ ಮಾತಲ್ಲಿ ಹೇಳ್ತಾ ಇಲ್ಲ, ನನ್ನ ವಿಡಿಯೋಸ್ಗಳು, ನಮ್ಮ ಹಾಗೆ ಪರೀಕ್ಷಾ ಚಾನಲ್ ಬರ್ತಾ ಇರುವಂಥ ಶಾರ್ಟ್ಸ್ಗಳು, ಲೈವ್ಸ್ಗಳ ಮುಖಾಂತರ ಪ್ರೂವ್ ಮಾಡ್ತಾ ಇದ್ದೇವೆ. ಹೀಗಾಗಿ ನಾನು ಕೇಳ್ತಾ ಇರೋದು ಏನು, ನಿಮ್ಮಿಂದ ಆ ಒಂದು ಎಫರ್ಟ್ ಬರಲಿ, ಇಬ್ರು ಕೂಡಿ ಎಕ್ಸಾಮ್ ಅನ್ನ ಚಚ್ಚಾಕೋಣ. ಇದೇ ನೋಟ್ನಲ್ಲಿ ಬಾಯ್ ಅಂತ ಹೇಳ್ತಾ ಇದ್ದೇನೆ. ಪರೀಕ್ಷೆ ಚಾನಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡಿ. ದಿಸ್ ಇಸ್ ದಿ ಬೆಸ್ಟ್ ಮೂಮೆಂಟ್. ಟೇಕ್ ಕೇರ್, ಥ್ಯಾಂಕ್ ಯು ಅಂಡ್ ಆಲ್ ದ ಬೆಸ್ಟ್.